ಕರ್ನಾಟಕದಲ್ಲಿ ಒಟ್ಟು ವಕ್ಫ್ನ ಆಸ್ತಿ ಎಷ್ಟಿದೆ? ವಕ್ಫ್ನ ಆಸ್ತಿ 42,000 ಆಸ್ತಿಗಳಿವೆ. ಅದು ನಿಜವಾಗ್ಲೂ ವಕ್ಫ್ನ ಹಿಡಿತದಲ್ಲಿ ಎಷ್ಟು ಆಸ್ತಿಗಳಿದೆ? ಎಲ್ಲ ವಕ್ಫ್ನ ಹಿಡಿತದಲ್ಲೇ ಇದೆ. ಓಕೆ, ಯಾವುದು ಒತ್ತುವರಿಯಾಗಿಲ್ಲ, ಯಾವ ರಾಜಕಾರಣಿ ಆಗಿದೆ ಅದೇ ನಾನು ಹೇಳ್ತಾ ಇರ್ತೀನಲ್ಲ. ಈಗ 5,96,000 ಅಲ್ಪಸಂಖ್ಯಾತರ ಇಲಾಖೆ ತೋರಿಸ್ತಾ ಇದೆ. ಅನ್ವರ್ ಮಾಣಿಪಾಡಿ ಅವರ ಲೆಕ್ಕ ಪ್ರಕಾರ 1,20,000 ಏನು ಎಕರೆ ಜಾಗ ಕರ್ನಾಟಕದಲ್ಲಿ 1,20,000 ನಮ್ಮ ದಾಖಲೆಗಳು ಹೇಳ್ತಾ ಇದೆ. ನಮ್ಮ ದಾಖಲೆನೂ ಹೇಳಿದೆ. ಅವರು 2 ಲಕ್ಷ ಅಂತ ಹೇಳಿದ್ದಾರೆ ಅನ್ವರ್ ಮಾಣಿಪಾಡಿ. 1,20,000 ಎಕರೆ ಇದೆ. ಅದರಲ್ಲಿ ನಮ್ಮ ಹತ್ರ ಇರುವುದು 27,000 ಎಕರೆ ಮಾತ್ರ. ಅಂದ್ರೆ ಎಲ್ಲ ಅನ್ಯಾಧೀನ ಆಗಿದೆ, ಬಳಕೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1 ಲಕ್ಷ ಎಕರೆ. 1,22,000 ಎಕರೆ ಜಾಗ ವಕ್ಫಿನ ದಾಖಲೆಯಲ್ಲಿದೆ. ಅದರಲ್ಲಿ ಈಗ ನಮ್ಮ ಕೈಯಲ್ಲಿರೋದು 27,000 ಎಕರೆ ಮಾತ್ರ. ಅಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ಎಕರೆ ಯಾರ್ಯಾರು ತಗೊಂಡು ಕೂತಿದ್ದಾರೆ ಈಗ. ಹೌದು, ಯಾರ್ಯಾರು ರಾಜಕಾರಣಿಗಳು ಅದರಲ್ಲಿ ಅಲ್ಲ. ರಾಜಕಾರಣಿಗಳು ಯಾರು ಅಂತ ಹೇಳೋದಕ್ಕಿಂತ ಸರ್ಕಾರ ಕಬಳಿಕೆ ಮಾಡಿದ್ದಾರೆ. ಸರ್ಕಾರ ಇಲ್ಲಿ ರಾಜಕಾರಣಿಗಳು ನೋಡಿ ಅವರೆಲ್ಲ ಗ್ಲೌಸ್ ಹಾಕೊಂಡೇ ಇದು ಮಾಡಿದ್ದಾರೆ. ಯಾಕೆ ಅನ್ವರ್ ಮಾಣಿಪಾಡಿ ಇಷ್ಟು ದೊಡ್ಡ ರಾದ್ದಾಂತ ಮಾಡಿದಾರಲ್ಲ, ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ಅವರಿಗೆ ಗರಿಷ್ಠ ಶಿಕ್ಷೆ ಆಗಿ ಮಾಡಿಲ್ಲ? ಅನ್ವರ್ ಮಾಣಿಪಾಡಿ ಸುಪ್ರೀಂ ಕೋರ್ಟ್ಗೆ ಅಲ್ಲ, ಅನ್ವರ್ ಮಾಣಿಪಾಡಿ ಪರ ಹೇಳುವಂತವರು. ನಾನು ಅದರ ಮೇಲೆನೆ ಕೆಲಸ ಮಾಡಿದೆ. ನಾನು ಅನ್ವರ್ ಮಾಣಿಪಾಡಿ ನಮ್ಮ ಸ್ನೇಹಿತರೆ, ಅವರ ರಿಪೋರ್ಟ್ ತಗೊಂಡೇ ನಾನು ಕೆಲಸ ಮಾಡಿದೆ. ಇದರಲ್ಲಿ ಎಲ್ಲೂ ಸಿಗಲ್ಲ, ಎಲ್ಲ ಗ್ಲೌಸ್ ಹಾಕಿದ್ದಾರೆ. ಎಲ್ಲೂ ನೀವು ನೋಡಿ ಯಾವ ರಾಜಕಾರಣಿಯ ವಿರುದ್ಧ CM ಇಬ್ರಾಹಿಂ ಸಭೆ ಹೇಳಿದ್ದಾರೆ. ನಾನು ಅದರ ಹಿಂದೆ ಹೋದೆ. ಅವರು ಲೀಸ್ಗೆ ತಗೊಂಡಿರೋದು. ಲೀಸ್ ರೂಲ್ಸ್ 2014 ಲೀಸ್ ತಗೋಬಹುದು. ಅಜಿತ್ಗೂ ತಗೋಬಹುದು. ನಾಳೆ 30 ವರ್ಷಕ್ಕೆ ಸರ್ಕಾರ ಕೊಡಬಹುದು, 3 ವರ್ಷ ವಕ್ಫ್ ಬೋರ್ಡ್ ಕೊಡಬಹುದು, 11 ತಿಂಗಳು ಆ ಸಂಸ್ಥೆಗಳು ಕೊಡಬಹುದು. ಆ ಲೀಸ್ ತಗೊಂಡಿದ್ದಾರೆ, ಮಾಡಿದ್ದಾರೆ, ಅದರ ಆದಾಯ ಕೊಟ್ಟಿದ್ದಾರೆ, ಯಾವುದು ರೆಂಟ್ ಪೇ ಮಾಡಿದ್ದಾರೆ. ನಂತರ ಅದನ್ನು ವಾಪಸ್ ಅದೇ ಸಂಸ್ಥೆ ಕೊಟ್ಟುಬಿಟ್ಟಿದ್ದಾರೆ 30 ವರ್ಷ. ಅದರ ಅರ್ಥ ಇದು ಒತ್ತುವರಿ ಆಗಿಲ್ಲ ಅಂತ ನಾನು ಹೇಳಲ್ಲ. ಅನ್ವರ್ ಮಾಣಿಪಾಡಿ ಹೇಳಿದೆಲ್ಲ ಸುಳ್ಳು ಅಂತನೂ ನಾನು ಹೇಳಲ್ಲ. ಅನ್ವರ್ ಮಾಣಿಪಾಡಿ ಕಣ್ಣು ತೆರೆಸಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಬಟ್ ಅವ್ರು ಕತೆ ಬರೆದಾಗೆಲ್ಲ ಬರೆದು ಹೋಗಿದ್ದಾರೆ. ಅವರಿದ್ದಾರೆ, ಇವರಿದ್ದಾರೆ, ಅವರು ಬರೆದಿದ್ದಾರೆ, ಅವರು ಹೋಗಿದ್ದಾರೆ, ಹೀಗೆ ಇದ್ದಾರೆ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅಜಿತ್ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ? 19 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆ ಇದೆ, ಆಶ್ರಮ ಇದೆ. ಆಶ್ರಮಕ್ಕೆ ನಾನು ತೆಗೆದು ನಾನು ಡೈವರ್ಟ್ ಮಾಡಿದ್ದೀರಿ. ಡೈವರ್ಟ್ ಮಾಡಿದ್ರು ಆಗ್ಬೋದಿತ್ತು. ನಾನು ತಿಂದಿದ್ದೀನಿ ಅಂತ ಹೇಳಿ 19 ರೂಪಾಯಿನೂ ನನಗೆ ರಿಲೀಸ್ ಆಗಿಲ್ಲ. ಇಷ್ಟರ ತನಕ, ಈ ನಿಮಿಷದ ತನಕ 19 ರೂಪಾಯಿನೂ ನನಗೆ ರಿಲೀಸ್ ಆಗಿಲ್ಲ. ನನ್ನ ಮೇಲೆ ಕೇಸ್ ಆಗಿದೆ 72, 74. ಹೈಕೋರ್ಟಲ್ಲಿ ಇನ್ನೂ ಕೊಳೀತಾ ಇದೆ. ಬಂದು ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ. ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ.